ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟು ಗಲ್ಫ್ ದೇಶಗಳಿಗೆ ರಫ್ತಾಗದ ಒಣ ಮೆಣಸಿನಕಾಯಿ ಬೆಳೆದಂಥ ರೈತರಿಗೆ ಇದೀಗ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ದರ ಭಾರಿ ಕುಸಿತ ಆಗ್ತಾ ಇರುವಂಥದ್ದು. ಈ ಬೆಲೆಯಲ್ಲಿ ರೈತರಿಗೆ ಇದು ಆಘಾತ ಆಗ್ತಾ ಇದೆ. ಯುದ್ಧಕ್ಕೆ ಮುನ್ನ ಕ್ವಿಂಟಲ್ಗೆ 27,000 ರೂಪಾಯಿ ಇತ್ತು. ಯುದ್ಧದ ಬಳಿಕ ಕ್ವಿಂಟಲ್ಗೆ 17,000 ರೂಪಾಯಿ. ಯಾದಗಿರಿಯ 28,000 ಹೆಕ್ಟೇರ್ನಲ್ಲಿ ಬೇಸಾಯ. ದುಬೈನಲ್ಲಿ ಯಾದಗಿರಿ ಒಣ ಮೆಣಸಿನಕಾಯಿಗೆ ಭಾರಿ ಬೇಡಿಕೆ. ಆದರೆ ಇರಾನ್ ಇಸ್ರೇಲ್ ಯುದ್ಧದಿಂದ ರಫ್ತಾಗದೆ ಸಮಸ್ಯೆ ಉಂಟಾಗ್ತಾ ಇದೆ. ನೋಡಿ, ಯುದ್ಧದ ಬಳಿಕ ಕ್ವಿಂಟಲ್ಗೆ 17,000 ರೂಪಾಯಿ ಅಂತೆ. ಅದಕ್ಕಿಂತ ಮುಂಚೆ 28, 27, 21 ಈ ಥರ ಇತ್ತು ರೇಟು. ಈಗ ಕಮ್ಮಿ ಆಗಿಬಿಟ್ಟಿದೆ. ಯುದ್ಧದ ಎಫೆಕ್ಟ್ ಇದೆಲ್ಲವೂ ಕೂಡ. ನೋಡ್ರಿ, ಈಗ ಇರಾನ್ ಇಸ್ರೇಲ್ ಯುದ್ಧದಿಂದ ನಮ್ಮ ಬೆಳೆದಿರ್ತಕ್ಕಂಥ ಸೂಪರ್ ಟನ್ ಹಾಗೂ ಇನ್ನಿತರ ಮೆಣಸಿಕಾಯಿಗೆ ರೇಟ್ ಡೌನ್ ಆಗ್ಯದ್ರಿ. ಯಾಕಂದ್ರೆ ಈಗ ಹಡಗುಗಳು ರಫ್ತಾತಿದ್ವಿ, ಹಡಗ್ಲಿದ್ದ ನಮ್ಮದು ಟ್ರಾನ್ಸ್ಫರ್ ಇತ್ತು ರೀ. ಟ್ರಾನ್ಸ್ಫರ್ ಚಾರ್ಜ್ ಅದೆಲ್ಲ ಬಂದಾಗಿಸಿಂದ ಮಾಲ್ ಹೋಗಲಾಗ್ಯದ್ರಿ. ಕಳೆದ 15 ದಿನದಿಂದ 26-27 ಸಾವಿರ ರೂಪಾಯಿ ಇತ್ತು ರೀ ನಮ್ಮದು ಪ್ರೆಸೆಂಟ್ ರೇಟ್. ಈಗ ಏನಪ್ಪ ಅಂತಂದ್ರೆ 17, 18 ಹಿಂಗೆ ಮಾರಾಕೈತ್ರಿ ಕಾಯಿ. ಅದರಲ್ಲಿದ್ದ ಸರ್ಕಾರ ಗಮನ ಎತ್ತುಕೊಂಡೇಸಿಂದ ಇದಕ್ಕೆ ಏನಾನ ಪರಿಹಾರ ನೀಡ್ಬೇಕು ರೀ. ಯಾಕಂತಂದ್ರೆ ಬೆಳೆದಿರ್ತಕ್ಕಂಥ ಖರ್ಚು ಭಾಳ ಅದ ರೀ. ವಾದರ್ಸ ವಾದರ್ಸ ಕಂಪೇರ್ ಮಾಡಿದ್ರೆ ವಾದರ್ಸ ಕಮ್ಮಿ ಇತ್ತು ರೀ ಖರ್ಚು. ಈ ವರ್ಷ ಮಳೆ ಹಾನಿ ಹೆಚ್ಚಾಗಿಸಿಂದ ಖರ್ಚು ಭಾಳ ಆಗ್ಯದ ರೀ. ರೇಟೂ ಹೆಚ್ಚಿಗೆ ಆಗ್ಯದ ರೀ, ಬಟ್ ಕಮ್ಮಿ ಆಗಿಬಿಟ್ಟದ ರೀ. ಎಷ್ಟು 27,000 ಇದ್ದದ್ದು ಮತ್ತೆ 18-19 ಸಾವಿರಕ್ಕೆ ಬಂದ್ರಿ ರೇಟ್. ನೋಡ್ರಿ, ಈಗ ಇರಾನ್ ಇಸ್ರೇಲ್ ಯುದ್ಧದಿಂದ ನಮ್ಮ